ಎಫ್ಎಂ ರೇಡಿಯೋ ಮೇಲೆ ಕೇಸ್ ಹಾಕ್ತೀನಿ ಅಂತ ಗುಡುಗಿದ್ದೇಕೆ ನಾಗೇಂದ್ರ ಪ್ರಸಾದ್. ಕ್ರೆಡಿಟ್ಗಾಗಿ ಹೋರಾಡುವಂತಹ ಪರಿಸ್ಥಿತಿ ಎಲ್ಲ ಕ್ಷೇತ್ರಗಳಲ್ಲೂ ಇದೆ. ಅದರಲ್ಲೂ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಇಂತಹ ವಿಷಯಗಳ ಬಗ್ಗೆ ಹೆಚ್ಚು ಚರ್ಚೆಯಾಗತ್ತೆ. ಸಿನಿಮಾ ರಂಗದಲ್ಲೂ ಯಾರೋ ಮಾಡಿದ ಕೆಲಸಕ್ಕೆ ಇನ್ಯಾರೋ ಕ್ರೆಡಿಟ್ ತೆಗೆದುಕೊಳ್ಳುವುದು ಕಾಮನ್. ಇನ್ನು ಕೆಲವರು ಸಂದರ್ಭಗಳಲ್ಲಿ ತಮ್ಮ ಹೆಸರನ್ನೇ ಹೇಳುವುದಿಲ್ಲ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತವೆ. ಈಗ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ವೇದಿಕೆ ಮೇಲೆ ಕನ್ನಡದ ಹಿರಿಯ ಸಿನಿ ಸಾಹಿತಿ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಕೂಡ ಅದೇ ಆರೋಪ ಮಾಡಿದ್ದಾರೆ. ಎಫ್ಎಂ ಚಾನೆಲ್ಗಳು ಹಾಡುಗಳನ್ನು ಪ್ರಸಾರ ಮಾಡುವಾಗ ಅಲ್ಲಿ ಸಂಗೀತ ನಿರ್ದೇಶಕ ಹಾಗೂ ಸಿನಿ ಸಾಹಿತ್ಯ ಹೆಸರನ್ನ ಹೇಳುವುದೇ ಇಲ್ಲ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇದೇ ಹೀಗೆ ಮುಂದುವರೆದರೆ ಕೇಸ್ ಹಾಕುವುದಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಯಾವುದೇ ವೇದಿಕೆಯಲ್ಲಿ ಹಾಡುಗಳ ಪ್ರಸಾರ ಆದರೂ ಅಲ್ಲಿಗೆ ಸಂಗೀತ ನಿರ್ದೇಶಕರು ಹಾಗೂ ಸಿನಿ ಸಾಹಿತಿ ಹೆಸರನ್ನ ಹೇಳಬೇಕು ಅನ್ನೋದು ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರ ವಾದ. ಈ ಹಾಡಿನಲ್ಲಿ ನಟಿಸಿರುವ ಹೀರೋಯಿನ್ ಜನರಿಗೆ ಗೊತ್ತೇ ಇರುತ್ತೆ, ಹಾಗೆ ಗಾಯಕ ಹೆಸರು ಕೂಡ ಗೊತ್ತಿರುತ್ತೆ. ಆದರೆ ತೆರೆಯ ಹಿಂದೆ ಕೆಲಸ ಮಾಡಿರುವ ಸಂಗೀತ ನಿರ್ದೇಶಕರು ಹಾಗೂ ಸಿನಿ ಸಾಹಿತಿಗಳ ಹೆಸರು ಹೇಳಲೇಬೇಕು ಅಂತ ಅವರ ವಾದ.